ಓಂ ನಮ ಶಿವಾಯ, ಓಂ ನಮ ನಾರಾಯಣಾಯ, ಸ್ವಾಮಿ ಕುರುಗಚ್ಚ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಏನೇನೋ ಚಿಂತೆ, ಏನೇನೋ ಬೇಸರ, ಏನೇನೋ ಸಮಸ್ಯೆಗಳು ಮನಸ್ಸಿಗೆ ಕಾಡುವಂಥದ್ದು, ಇದೆಲ್ಲ ಅಂದರೆ ನಾವು ಸುಮ್ಮನೆ ಕೂತಿರ್ತೇವೆ, ಏನೇನೋ ಬರುತ್ತೆ ಚಿಂತೆ ಕಾಡುವಂಥದ್ದು. ಅಂದರೆ ಗ್ರಹಗತಿಗಳು ಸರಿ ಇಲ್ಲದಾಗ ಈ ಥರ ಎಲ್ಲ ಆಗುವಂಥದ್ದು. ನಾವು ಏನು ಯೋಚನೆ ಮಾಡೋದಿಲ್ಲ, ಆದರೂ ಏನೇನೋ ಬಂದುಬಿಡುತ್ತೆ, ಏನೇನೋ ಭಯ ಕಾಡುವಂಥದ್ದು, ಏನೇನೋ ನೆಮ್ಮದಿ ಸಡನ್ನಾಗಿ ಏನೋ ಒಂದು ಬೇಸರ ಆಗುವಂಥದ್ದು. ಈ ಥರದ್ದೆಲ್ಲ ದೂರ ಮಾಡಲು ಈ ಒಂದು ರಾಹು ಮಂತ್ರ ಏನಿದೆ ತುಂಬಾ ಪರಿಣಾಮಕಾರಿಯಾಗಿರುತ್ತೆ. ಮತ್ತು ರಾಹು ಕೇತು ಇನ್ನೇನು ಮೇಯಲ್ಲಿ ಮೇ 20ಕ್ಕೆ ರಾಹು ಕೇತು ಸ್ಥಳ ಅಂದರೆ ರಾಶಿ ಬದಲಾವಣೆ ಆಗುತ್ತೆ. ಆಗ ಕೂಡ ರಾಹುವಿನಿಂದ ಕೆಲವು ರಾಶಿಗೆ ಏನಿರುತ್ತೆ, ಏನಾದರೂ ಸಮಸ್ಯೆಗಳು ಕಾಡುವಂಥದ್ದು ಎಲ್ಲ ಇರುತ್ತೆ. ಆಗ ಕೂಡ ಈ ಮಂತ್ರ ತುಂಬಾ ಉಪಯುಕ್ತ, ಅಂದರೆ ಆದಷ್ಟು ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಈ ಒಂದು ಮಂತ್ರ ಅಂತಲೇ ಹೇಳ್ಬೋದು. ಹಾಗೆಯೇ ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ನಾನು ಅದ್ರ ಬಗ್ಗೆ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಚಾನಲನ್ನು ನೋಡ್ತಾ ಇದ್ದರೆ, ನೀವು ಅದು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಹಾಗೆಯೇ ಆದಷ್ಟು ವೀಡಿಯೋವನ್ನು ಲೈಕ್, ಶೇರ್ ಮಾಡಿ. ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋವನ್ನು ಹಾಕ್ತಾ ಇರ್ತೇನೆ. ಹಾಗೆಯೇ ಏನಾದರೂ ನಿಮ್ಮ ಸಮಸ್ಯೆ ಇದೆ, ನನ್ನ ಜೊತೆ ಮುಕ್ತವಾಗಿ ಹಂಚ್ಕೋಬೇಕು, ಪರಿಹಾರ ಬೇಕು ಅಥವಾ ಸಮಾಧಾನದ ಮಾತು ಬೇಕು ಅಂದರೆ ಸ್ಪಷ್ಟವಾಗಿ ಅರ್ಥ ಆಗುವಾಗೆ ಬರ್ತು ಕಳುಹಿಸಿ. ರಾಶಿ ನಕ್ಷತ್ರದ ಜೊತೆಗೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಕೂಡ ಹಾಕ್ಬೋದು. ಹಾಗೆ ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ, ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ಅಂಥವ್ರು ಕೂಡ ರಾಶಿ ನಕ್ಷತ್ರದ ಬಗ್ಗೆ ಕೇಳಬಹುದು. ಹಾಗೆಯೇ ಯಾರಿಗಾದರೂ ಒಳ್ಳೆ ರೀತಿಯಲ್ಲಿ ನನ್ನ ಚಾನಲ್ ಮುಖಾಂತರ ನಿಮ್ಮ ಪರವಾಗಿ ಯಾರಿಗಾದರೂ ವಿಶ್ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಅದನ್ನು ಕೂಡ ಬರೆದು ಕಳಿಸಿ, ಖಂಡಿತವಾಗ್ಲೂ ವಿಶ್ ಮಾಡ್ತೇನೆ. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ಏನಾದರೂ ಪ್ರಶ್ನೆ ನೀವು ಹಾಕಿ ಸ್ವಲ್ಪ ಉತ್ತರ ಕೊಡೋದು ನಾನು ಲೇಟ್ ಆದರೆ ಖಂಡಿತ ಚಿಂತೆ ಮಾಡಬೇಡಿ, ಖಂಡಿತ ಉತ್ತರ ಕೊಡ್ತೇನೆ. ಸಮಯದ ಅಭಾವದಿಂದ ಸ್ವಲ್ಪ ಆಚೆ ಆಗಬಹುದು, ಆದರೂ ಸ್ಪಷ್ಟವಾಗಿ ಕರೆಕ್ಟಾಗಿದ್ದರೆ ಖಂಡಿತವಾಗ್ಲೂ ಉತ್ತರಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಕುರುಗಜ ದೈವದ ಆಶೀರ್ವಾದ ನನ್ನ ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ, ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ. ಹಾಗೆಯೇ ಈ ವಾರದ ನನ್ನ ಪ್ರೀತಿಯ ವೀಕ್ಷಕ ಬಂಧುಗಳು ಯಾರ ಮೇಲಿದೆ ಆ ಶಿವದೇವರ ಕೊರಗಜ ದೈವದ ವಿಶೇಷ ಆಶೀರ್ವಾದ ಅಂತ ಹೇಳ್ತೇನೆ. ನನ್ನ ಬಂಧುಗಳು ಅಂದರೆ ಕುಟುಂಬದವರೇ ಅಂತಲೇ ಹೇಳ್ತೇನೆ. ಯಾಕಂದರೆ ದಿನಾಲೂ ನನ್ನ ಒಂದು ಕಮೆಂಟ್ ಇದಕ್ಕೆ ಏನೋ ವೀಡಿಯೋಸ್ ನೋಡಿ ಆಗಿರ್ಬೋದು, ಅಥವಾ ಏನಾದರೂ ಒಂದು ಶಿವದೇವರಿಗೆ ಸಂಬಂಧಪಟ್ಟ ಒಂದು ಮಂತ್ರ ಏನು ಬರೆದು ಕಳಿಸುವಂಥ ಆಗಿರಬಹುದು, ಅಥವಾ ಇದು ಬೇರೆ ಬೇರೆ ದೇವರುಗಳಿಗೆ ಸಂಬಂಧಪಟ್ಟ ಒಂದು ಮಂತ್ರವನ್ನು ಬರೆದು ಕಳಿಸುವಂಥ ಆಗಿರ್ಬೋದು, ಅದನ್ನೆಲ್ಲ ಮಾಡುವಂಥದ್ದು ಅದು ನನ್ನ ಕುಟುಂಬ ವರ್ಗದವರೇ ಅಂತ ನನಗೆ ಅನ್ನಿಸಿದೆ. ಓಕೆ, ನಾನು ಯಾವತ್ತೂ ನನ್ನ ದೇವರ ಹತ್ರ, ನನ್ನ ಶಿವದೇವರ ಹತ್ರ, ನಾನು ನಂಬಿರುವ ದೈವದೇವರ ಹತ್ರ ನಾನು ಪ್ರಾರ್ಥನೆ ಮಾಡುವಾಗ ಇವರಿಗೆಲ್ಲ ನಾನು ಪ್ರಾರ್ಥಿಸ್ತೇನೆ. ಎಲ್ಲರೂ ಸಬ್ಸ್ಕ್ರೈಬರ್ಸ್ ನನ್ನ ಬಂಧುಗಳೇ, ಆದರೆ ಈ ಒಂದು ಏನಿರುತ್ತೆ ಅವರು ನನ್ನ ಕುಟುಂಬದವರಾಗೇ ಹೋಗಿದ್ದಾರೆ. ಅವರು ಯಾರು ಅಂದರೆ ವಸಂತಾಚಾರ್ಯ, ಶಶಿಕಲಾ, ಸಾವಿತ್ರಮ್ಮ, ಶ್ರೀನಿವಾಸ ಮೂರ್ತಿ, ಗುರುಸ್ವಾಮಿ, ಬಿಂದು ಭಾರತಿ, ಅಕ್ಷತಾ ಶೆಟ್ಟಿ, MV ಲಕ್ಷ್ಮಿ, ವೈಷ್ಣವಿ, ಸುಮಿತ್ರಾ ಶೆಟ್ಟಿ, ದೀಕ್ಷಿತಾ M, ಮೋಹನ್ ಸಾಲ್ಯಾನ್, SS ಭಟ್ಸ್ ಆ್ಯಂಡ್ ಗೌರಮ್ಮ, ಹಾಗೇನೆ ಮಂಜುಳಾ S, ಸಂತೋಷ್ ಕುಮಾರ್. ಇವರ ಮೇಲಿದೆ ಆ ಶಿವದೇವರ ಕೊರಗಜ ದೈವದ ಆಶೀರ್ವಾದ ಅಂತ ಹೇಳ್ಬೋದು. ಹಾಗೆಯೇ ನನ್ನ ಇಷ್ಟವಾದ ನನ್ನ ಒಂದು ಪ್ರೀತಿಯ ಒಂದು ಬಂಧುಗಳು ಅಂತಲೇ ಹೇಳ್ಬೋದು. ನಾನು ಈಗಾಗಲೇ ಹೇಳಿದೆ, ನಾವು ಏನೋ ಒಂದು ಗ್ರಹಗತಿ ಸರಿ ಇಲ್ಲದಾಗ, ನಮಗೆ ಸಮಯ ಸರಿ ಇಲ್ಲದಾಗ ನಾವು ಏನೂ ಯೋಚನೆ ಮಾಡೋದಿಲ್ಲ, ಸುಮ್ಮನೆ ಕೂತ್ಕಿರ್ತೇವೆ ಅಥವಾ ಏನೋ ಒಂದು, ಆಗ ಏನಾಗುತ್ತೆ ಸಡನ್ ಏನೋ ಭಯ, ಅನಗತ್ಯ ಅಂದರೆ ಏನೋ ಒಂದು ಕಾಡುವಂಥದ್ದು, ಭಯ ಕಾಡುವಂಥದ್ದು, ಅಥವಾ ಏನೋ ಒಂದು ಸಮಸ್ಯೆ ನಮ್ಮ ತಲೆಗೆ ಬರುವಂಥದ್ದು, ಅಥವಾ ನೆಮ್ಮದಿಗೆ ಭಂಗ ಬರುವಂಥದ್ದು, ಇದೆಲ್ಲ ಆಗುವಂಥದ್ದು ಸಾಮಾನ್ಯವಾಗಿ. ಆಗ ಏನು ಮಾಡಬೇಕು, ಈ ಒಂದು ಮಂತ್ರ ತುಂಬಾ ಪರಿಣಾಮಕಾರಿಯಾಗಿರುತ್ತೆ. ಯಾವುದೇ ಮಂತ್ರ ಕೂಡ ಏನಾಗುತ್ತೆ, ಒಂದು ಪಠನೆ ಮಾಡಿದಾಗ ನಮ್ಮ ಒಂದು ಯಾವುದೇ ಒಂದು ಸಮಸ್ಯೆಗೆ ಅಥವಾ ಈ ಥರ ಭಯ ಆದಾಗ, ಅಥವಾ ಏನೇನೋ ಸಮಸ್ಯೆಗಳು, ಅಥವಾ ನಮ್ಮ ಮನಸ್ಸು ಸರಿ ಇಲ್ಲದಾಗ ನಾವು ಯಾವುದೇ ಒಂದು ಮಂತ್ರವನ್ನು ಪಠನೆ ಮಾಡಿದರೂ ಕೂಡ ಅದು ತುಂಬಾ ಏನಾಗುತ್ತೆ, ಪರಿಣಾಮ ಬೀರುತ್ತೆ. ಖಂಡಿತವಾಗ್ಲೂ ಯಾರೂ ಇಲ್ಲ ಅಂದರೆ ದೇವರ ಮಂತ್ರ ಅದೆಲ್ಲ ನಮ್ಮ ಜೊತೆ ಇರುವಂಥದ್ದು, ರಕ್ಷಣೆ ಕೊಡುವಂಥದ್ದು ಅಂತಲೇ ಹೇಳಬಹುದು. ಯಾರೂ ಇಲ್ಲ ಅಂತ ಯೋಚನೆ ಮಾಡೋದು ಯಾಕೆ, ದೇವರೇ ತಾನೇ ನಮಗೆಲ್ಲ, ನಮ್ಮನ್ನು ಅವರೇ ತಾನೇ ಭೂಮಿಗೆ ಕಳಿಸಿರೋದು, ಅವರಿದ್ದರೆ ಸಾಕು ತಾನೇ. ಈ ಮಂತ್ರ ಹೀಗಿದೆ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕ್ತೇನೆ. ಅದನ್ನು 40 ಬಾರಿ ಪಠನೆ ಮಾಡಬೇಕು. ಬೆಳಗಿನ ಹೊತ್ತಿನಲ್ಲಿ ಕರೆಕ್ಟಾಗಿ ಪಠನೆ ಮಾಡಿದರೆ ಆಗ್ಬೋದು. 40 ಬಾರಿ ನೆನಪಿಡಿ, 40 ಬಾರಿ. ಶೂರ್ಪಕಾರಾಯ ವಿದ್ಮಯೇ ಮಹಾಚಕ್ರಾಯ ಧೀಮಹಿ ತನ್ನೋ ರಾಹು ಪ್ರಚೋದಯಾತ್. ಸುಲಭ ಇದೆ. ಶೂರ್ಪಕಾರಾಯ ವಿದ್ಮಯೇ ಮಹಾಚಕ್ರಾಯ ಧೀಮಹಿ ತನ್ನೋ ರಾಹು ಪ್ರಚೋದಯಾತ್. ಧನ್ಯವಾದಗಳು.